24 ಮತ್ತು 25ನೇ ಸಾಲಿನ ಒಂದು ನರೇಗಾ ಮತ್ತು 15ನೇ ಹಣಕಾಸು ಸಂಬಂಧಪಟ್ಟಂಗೆ ಅಂದಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಬೇಕಂತ ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿಗಳಂತ ಎಂ ರಾಜು ಸರ್ ಕೂಡ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಅವರ ಪರವಾಗಿ ಈ ಊರಿನ ಮುಖಂಡರು ಮತ್ತು ಹಿರಿಯ ನಾಗರಿಕರಾದಂಥ ಶ್ರೀಮುರಳಿ ಸರ್ ಕೂಡ ಸುಬ್ರಾಯ ಸರ್ ಕೂಡ ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿದ್ದಾರೆ. ಅದೇ ರೀತಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಪ್ಪ ಸರ್ ಕೂಡ ಬರಬೇಕಾಗಿತ್ತು. ಸ್ವಲ್ಪ ಸಮಯದ ಅಭಾವದಿಂದ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸರೀಫ್ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳಾದಂಥ ಶ್ರೀರಾಮ್ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ದ್ವಿತೀಯ ದರ್ಜೆ ಸಹಾಯಕರಾದಂಥ ಚಂದ್ರಶೇಖರ್ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿಕೊಳ್ಳೋಣ. ಆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಗ್ರಾಮ ಸದಸ್ಯರು ಹಾಗೂ ಈ ಊರಿನ ಗ್ರಾಮಸ್ಥರೇ, ಎಲ್ಲ ಅಂಗನವಾಡಿ ಟೀಚರ್ಗಳೇ ಹಾಗೂ ಸ್ಕೂಲ್ ಟೀಚರ್ಗಳೇ ಎಲ್ಲರಿಗೆ ಒಂದು ಸ್ವಾಗತವನ್ನು ಕೋರಿ ಇವತ್ತು ಈ ನರೇಗಾ ಯೋಜನೆ ಸಂಬಂಧಪಟ್ಟಂಗೆ ಮತ್ತು 15ನೇ ಹಣಕಾಸು ಸಂಬಂಧಪಟ್ಟಂಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕೂಡ ಪ್ರತಿ ವರ್ಷ ಕೂಡ ಹಂತವಾಗಿ ನಡೀತಾ ಇದ್ದಾರೆ. ಈ ಗ್ರಾಮ ಪಂಚಾಯತಿಯಲ್ಲಿ ಏನು ಪ್ರತಿ ವರ್ಷಗಳು ಮಾಡಿರ್ತಾರೆ ಅದಕ್ಕೆ ಪಾರದರ್ಶಕವಾಗಿರಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಎಲ್ಲವನ್ನು ಕೂಡ ಸಾರ್ವಜನಿಕವಾಗಿ ಮಾಹಿತಿ ಗೊತ್ತಾಗಬೇಕು. ಏನೆಲ್ಲ ಕಾಮಗಾರಿ ಮಾಡಿದ್ದಾರೆ, ಏನೇನು ಖರ್ಚು ಮಾಡಿದ್ದಾರೆ, ಏನೇನಾದರೂ ಕೂಡ ಇದು ಸಂಯುಕ್ತವಾಗಿ ಗ್ರಾಮದ ಮುಂದೆ ಜನರಿಗೆ ಪರಿಚಯ ಮಾಡೋದಕ್ಕೆ ಅವರಿಗೆ ಮುಕ್ತವಾಗಿ ಅವರಿಗೆ ಚರ್ಚೆ ಕೂಡ ಅವಕಾಶ ಇದೆ. ಏನು ಮಾತಾಡೋದು 15ನೇ ಹಣಕಾಸು ಮತ್ತು ನರೇಗಾ ಸಂಬಂಧಪಟ್ಟಂತೆ ಏನು ಓದಿರಬೇಕು ಅದರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಏನಾದರೂ ನಿಮ್ಮ ಸಮಸ್ಯೆಗಳು ಮತ್ತು ನಿಮ್ಮ ಸಲಹೆಗಳು ಸೂಚನೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ನರೇಗಾ ಯೋಜನೆ ಎಲ್ಲಿ ಸುಮಾರು ಎಷ್ಟಪ್ಪ ಅಂದರೆ 2 ಸಮುದಾಯ ಕಾಮಗಾರಿ ಮಾಡಿದ್ದಾರೆ. ಅದರಲ್ಲಿ 18 ವೈಯಕ್ತಿಕ ಮಾಡಿದ್ದಾರೆ. ಒಟ್ಟು 20 ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 9,23,653 ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 1000 ಕೂಲಿ ಬಂದು ಪಾವತಿ ಮಾಡಿದ್ದಾರೆ. ಅದರ ಜೊತೆಗೆ ಸಾಮಗ್ರಿ ಬಿಲ್ಲು 7,05,068 ರೂಪಾಯಿ ಪಾವತಿ ಮಾಡಿದ್ದಾರೆ. ಒಟ್ಟು 11,28,925 ರೂಪಾಯಿ ಈ ಗ್ರಾಮ ಪಂಚಾಯತಿ ನರೇಗಾದಲ್ಲಿ ಖರ್ಚು ಮಾಡಿದ್ದಾರೆ. ನರೇಗಾದಲ್ಲಿ ಯಾರ್ಯಾರಿಗೆ ಜಮೀನಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ಹೇಳ್ತೀವಿ. ಇಲ್ಲಿ ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಲ್ಲಾರೆಡ್ಡಿ ಅವರ ಜಮೀನಿನಲ್ಲಿ ಏನಪ್ಪ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. ರೇಷ್ಮೆ ಇಲಾಖೆದು ಹಿಪ್ಪು ನೇರಳೆ ಹೊಸ ನಾಟಿಗೆ ಕೊಡ್ತಾರೆ. ಅದು ನರೇಗಾ ಯೋಜನೆಯಲ್ಲಿ ಕೃಷಿ ಇಲಾಖೆ ಸಿಗುತ್ತೆ. ಅವರಿಗೆ 46,425 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮದ ತಿಮ್ಮಾರೆಡ್ಡಿ ಮತ್ತು ಇವರ ಚಿನ್ನಾರೆಡ್ಡಿ ಅವರ ಜಮೀನಿನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. ಇವರಿಗೆ 60,672 ರೂಪಾಯಿ ಪಾವತಿ ಮಾಡಿದ್ದಾರೆ. ಅದೇ ರೀತಿ ಪ್ರಭಾಕರ್ ರೆಡ್ಡಿ ಇವರಿಗೂ ಕೂಡ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 58,776 ರೂಪಾಯಿ ಪಾವತಿ ಮಾಡಿದ್ದಾರೆ. ಆಮೇಲೆ ರೆಜಿಂಗ್ ಪ್ಲಾಂಟೇಶನ್ ಇದು ಫಾರೆಸ್ಟ್ ಇಲಾಖೆದು ಲಕ್ಷ್ಮಣ್ ರೆಡ್ಡಿ ಇವರಿಗೆ ಕೊಟ್ಟಿದ್ದಾರೆ. 23,384 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮ ದಶರಥ್ ರೆಡ್ಡಿ ಇವರ ಜಮೀನಲ್ಲಿ ಹೊಸ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 57,212 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮದ ಸಂತೋಷ್ ರೆಡ್ಡಿ ಇವರಿಗೆ ಏನು ಮಾಡಿದ್ದಾರೆ, ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 58,460 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮದ ಮಂಜುನಾಥ್ ಚಿನ್ನಾರೆಡ್ಡಿ ಜಮೀನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 50,876 ರೂಪಾಯಿ ಕೊಟ್ಟಿದ್ದಾರೆ. ಅಂದೇನಹಳ್ಳಿ ಗ್ರಾಮದ ಶ್ರೀಧರ್ ಮತ್ತು ಕೃಷ್ಣಾರೆಡ್ಡಿ ಅವರ ಜಮೀನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. ಇವರಿಗೆ 44,240 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಬಿಳ್ಳಾರೆಡ್ಡಿ ಮತ್ತು ನಾಗರಾಜ್ ರೆಡ್ಡಿ ಅವರ ಜಮೀನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 61,936 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮ ಸುಬ್ರಹ್ಮಣ್ಯ ಮತ್ತು ನಾರಾಯಣ ರೆಡ್ಡಿ ಅವರ ಜಮೀನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 51,824 ಪಾವತಿ ಮಾಡಿದ್ದಾರೆ. ನಾಗರಾಜ್ ರೆಡ್ಡಿ ಜಮೀನಲ್ಲಿ ನಡುಕು ಮಾಡಿದ್ದಾರೆ. ಇವರಿಗೆ 33,862 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ರಮೇಶ್ ಮುನಿಸ್ವಾಮಿ ಇವರ ಜಮೀನಲ್ಲಿ ಹೊಸ ಹಿಪ್ಪು ನೇರಳೆ ರಾಮಯ್ಯ ಇವರ ಜಮೀನಲ್ಲಿ ಹಿಪ್ಪು ನೇರಳೆ ಕೊಟ್ಟಿದ್ದಾರೆ. 60,671 ರೂಪಾಯಿ ಪಾವತಿ ಮಾಡಿದ್ದಾರೆ. ಅದೇ ರೀತಿ ಅಂದೇನಹಳ್ಳಿ ಗ್ರಾಮದ ಚೇತನ್ ಸರ್ವೆ ನಂಬರ್ 37 ಇವರಿಗೆ ಬಂದುಕೊಟ್ಟಿದ್ದಾರೆ ಪಕ್ಕದ ರಸ್ತೆ. ಇವರಿಗೆ ಅದೇ ರೀತಿ ಅಂದೇನಹಳ್ಳಿ ಗ್ರಾಮ ಪಂಚಾಯತ್ ಇರುತ್ತೆ. ಕಿಷ್ನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಿದ್ದಾರೆ. 2,05,262 ರೂಪಾಯಿ ಪಾವತಿ ಮಾಡಿದ್ದಾರೆ. ಯಾವ ಸರ್ ಕಿಷ್ನಹಳ್ಳಿ 2,05,262 ರೂಪಾಯಿ ಪಾವತಿ ಮಾಡಿ. ಇದರಲ್ಲಿ ನಿಮಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಪ್ರಶ್ನೆ ಇದ್ದರೆ ಕೇಳಬಹುದು. ಇದು ಸಂಬಂಧಪಟ್ಟಂಗೆ ಅದ್ರ ಜೊತೆಗೆ ನಮ್ಮಲ್ಲಿ ಏನಾದರೂ ನಾವು ಹೋಗಿ ನೋಡಿದ್ರೆ ಏನಾದರೂ ಸಮಸ್ಯೆ ಇದ್ದರೆ ಪ್ರಶ್ನೆ ಮಾಡ್ಬೋದು.
ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಗೆ ಏನಾದ್ರು ಅವಕಾಶ ಇದೆ, ನರೇಗಾದಲ್ಲಿ ನಿಮ್ಗೆ ಏನಾದ್ರು ರೇಷ್ಮೆ ಹಾಕೊಳ್ಳೋಕೆ ಬೇಕಾದ್ರೆ ಶೆಡ್ಡುಗಳು ಹಾಕೊಳ್ಳೋಕೆ ಅವಕಾಶ ಇದೆ. ಕುರಿ ಶೆಡ್ಡು, ಹಂದಿ ಶೆಡ್ಡು, ಹಿಂಪುನಲ್ಲಿ ಹಾಕೊಳ್ಳೋಕೆ